Hey everyone, welcome to my channel. In this video, I'll be telling you how to answer physics NEET questions. ನನಗೆ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಆ ಕ್ವೆಶನ್ ಬಂದಿತ್ತು. ದಟ್ ಇಸ್ ಫಿಸಿಕ್ಸ್ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ದಟ್ ಯು ಆರ್ ಸ್ಟಿಲ್ ಅ ಫಸ್ಟ್ PUC ಸ್ಟೂಡೆಂಟ್ ಅಂತ. ಈಗ ಕಮೆಂಟ್ ಕಾಣಿಸ್ತಾ ಇಲ್ಲ ನನಗೆ, ಬಟ್ ಆನ್ಸರ್ ಮಾಡ್ತೀನಿ ಎನಿವೇ ಈ ಕ್ವೆಶನ್ಗೆ. ದಿಸ್ ಇಸ್ ಫಾರ್ ಆಲ್ PU ಸ್ಟೂಡೆಂಟ್ಸ್ ಹೂ ಆರ್ NEET ಆಸ್ಪಿರೆಂಟ್ಸ್. ಬೇಸಿಕಲಿ ನಿಮಗೆ ಫಿಸಿಕ್ಸ್ ಪ್ರಾಬ್ಲಮ್ ಆಗ್ತಾ ಇರೋದು ಏನಂದರೆ NCERTಯಲ್ಲಿ ನೀವೇನು ಓದ್ತೀರಾ ಅದು ಫಾರ್ಮುಲಾ ಏನು ಅಪ್ಲೈ ಮಾಡ್ತೀರಾ ಅದು ವೆರಿ ಲೆಂತಿ ಅಂತ ಫೀಲ್ ಆಗುತ್ತೆ ನಿಮಗೆ ಅಲ್ವಾ. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ NCERT ಓದಲೇಬೇಕು, ಹೌದು, ಇಟ್ ಈಸ್ ಅ ಮಸ್ಟ್ ಬಿಕಾಸ್ ಥಿಯರಿ ಕ್ವೆಶನ್ಸ್ ಕೂಡ ಬರುತ್ತೆ ಫಿಸಿಕ್ಸಿಂದ. ಬಟ್ ವಾಟ್ ಯು ಕ್ಯಾನ್ ಡೂ ಇಸ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ಸ್ ಸಿಗುತ್ತೆ ವಿತ್ ಡೀಟೇಲ್ಡ್ ಆನ್ಸರ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಅದನ್ನು ತೊಗೊಂಡು ಅದನ್ನು ವರ್ಕೌಟ್ ಮಾಡಿ. ಅದು ಹೇಗೆ ಅಂತ ಕೇಳಿದರೆ, ಇಫ್ ಯು ಆರ್ ಗೋಯಿಂಗ್ ಟು ಎನಿ ಕೋಚಿಂಗ್ ಸೆಂಟರಲ್ಲೇ ಕ್ಲಿಯರಾಗಿ ಹೇಳ್ಕೊಡ್ತಾರೆ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ದು ಡೀಟೇಲ್ಡ್ ಆನ್ಸರ್ಸ್. ಈವನ್ ಇಫ್ ಯು ಆರ್ ನಾಟ್ ಗೋಯಿಂಗ್, ದರ್ ಇಸ್ ನೋ ನೀಡ್ ಟು ವರಿ, ನೋ ಇಶ್ಯೂ. ಯಾಕೆ ಅಂದರೆ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕ್ಸ್ ನಿಮಗೆ ಸಿಗುತ್ತೆ ಎನಿ ಬುಕ್ ಸ್ಟೋರ್. ಫಾರ್ ಎಕ್ಸಾಂಪಲ್ NCERT ಫಿಂಗರ್ ಟಿಪ್ಸ್ ಆ ಥರ ಎಲ್ಲ ಬೇರೆ ಬೇರೆ ಬುಕ್ಸ್ ಬರುತ್ತೆ. ಅದರಲ್ಲಿ ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ ಇರುತ್ತೋ ಫಾರ್ ದ್ಯಾಟ್ ಡೀಟೇಲ್ಡ್ ಆನ್ಸರ್ ಕೊಡ್ತಾರೆ, ಸೊಲ್ಯೂಷನ್. ಓಕೆನಾ? ಈ ಡೀಟೇಲ್ಡ್ ಸೊಲ್ಯೂಷನಿಂದ ನಿಮಗೆ ಹೇಗೆ ಅಂದರೆ ಫಸ್ಟ್ ನಿಮಗೆ ಇದು ಸಾಲ್ವ್ ಮಾಡೋದಕ್ಕಾಗಲ್ಲ. ದರ್ ಇಸ್ ನೋ ನೀಡ್ ಟು ವರಿ. ಯಾಕೆ ಅಂದರೆ ಯು ಆರ್ ಸ್ಟಿಲ್ ಅ ಫಸ್ಟ್ ಇಯರ್ ಸ್ಟೂಡೆಂಟ್ ಅಲ್ವಾ. ಸೊ ಹೇಗೆ ಅಂತ ಗೊತ್ತಿರಲ್ಲ, ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ಯು ಡೋಂಟ್ ನೋ ಹೌ ಟು ಅಪ್ಲೈ ಇಟ್, ವೇರ್ ಟು ಅಪ್ಲೈ ಇಟ್ ಅಲ್ವಾ. ಸೊ ಒನ್ ಚಾಪ್ಟರ್ ತೊಗೊಳ್ಳಿ, ಅದು ಒನ್ ಟಾಪಿಕ್ ಯಾವುದು ಕಂಪ್ಲೀಟ್ ಆಗಿದೆ, ಎವ್ರಿ ಡೇ ರಿಲೇಟೆಡ್ ಟು ದ್ಯಾಟ್ ಟಾಪಿಕ್ ಕ್ವೆಶನ್ಸ್ ಏನಿದೆ ಆ ಚಾಪ್ಟರಲ್ಲಿ ಅದನ್ನು ಸಾಲ್ವ್ ಮಾಡಿ. ನೋಡದೆ ಮಾಡೋದಕ್ಕಾಗಲ್ಲ ಅಂದರೆ ಡೋಂಟ್ ವರಿ, ನೋಡ್ಕೊಂಡು ಮಾಡಿ, ನೋಡ್ಕೊಂಡು ಒಂದ್ಸಲ ಸಾಲ್ವ್ ಮಾಡಿ. ದೆನ್ ಸಾಲ್ವ್ ಮಾಡುವಾಗ ಹೇಗೆ ಮಾಡಿ ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ದಾರೆ, ಯಾಕೆ ಆ ಫಾರ್ಮುಲಾನೇ ವೈ ದ್ಯಾಟ್ ಪರ್ಟಿಕ್ಯುಲರ್ ಫಾರ್ಮುಲಾ ಹ್ಯಾಸ್ ಬೀನ್ ಯೂಸ್ಡ್, ವೈ ಕಾಂಟ್ ಎನಿ ಅದರ್ ಫಾರ್ಮುಲಾ ಬಿ ಯೂಸ್ಡ್. ಅದ್ರಲ್ಲಿ ನೀವಾಗೆ ಶಾರ್ಟ್ಕಟ್ ಫಾರ್ಮುಲಾ ಮಾಡಿ ಅದು ಹೆಲ್ಪ್ ಆಗುತ್ತಾ ಅಂತ ನೋಡಿ. ಇದರಲ್ಲಿ ಪರ್ಟಿಕ್ಯುಲರ್ ಇಂಥದ್ದೇ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಕೆಲವೊಂದಕ್ಕೆ ಇರಲ್ಲ. ಯು ಕ್ಯಾನ್ ಯೂಸ್ ಶಾರ್ಟ್ಕಟ್ಸ್. ನಾನು ಪರ್ಸ್ನಲಿ ಅದೇ ಥರ ಮಾಡ್ತಾ ಇದ್ದೆ. ಇದೇ ಥರ ಮಾಡಿದಾಗ ನೀವು ಆ ಕಡೆ ಈ ಕಡೆ ಮಾಡಿಕೊಂಡು ಈ ಫಾರ್ಮುಲೇನ ಆಮೇಲೆ ಯೂಸ್ ಮಾಡ್ಬೋದು. ಓಕೆನಾ? ಸ್ಪೆಸಿಫಿಕ್ ಫಾರ್ಮುಲಾನೇ ಸ್ಟಿಕ್ ಆನ್ ಆಗಬೇಕು ಅಂತ ಇಲ್ಲ. ನೀವು ಇದು ಬರೋದು ವಿತ್ ಪ್ರಾಕ್ಟೀಸ್ ಅಷ್ಟೇ ಇದಕ್ಕಿರೋದು. ಎನಿವೇ ಯು ಆರ್ ದ ಫಸ್ಟ್ PUC ಸ್ಟೂಡೆಂಟ್ ಸ್ಟಿಲ್, ಸೊ ಟೈಮ್ ಬೇಕಾದಷ್ಟಿದೆ. ಸೊ ಒನ್ ಚಾಪ್ಟರ್ ಒನ್ ಪರ್ಟಿಕ್ಯುಲರ್ ಟಾಪಿಕ್ ಆರ್ ಚಾಪ್ಟರ್ ಏನು ಕಂಪ್ಲೀಟ್ ಆಗುತ್ತೋ ಕಂಪ್ಲೀಟ್ ಮಾಡಿ ಅದನ್ನು. ದಟ್ ಇಸ್ NCERT ಓದಿ ಅದಾದಮೇಲೆ ಏನು ಈಚ್ ಆ್ಯಂಡ್ ಎವ್ರಿ ಕ್ವೆಶನ್ ಸಾಲ್ವ್ ಮಾಡ್ತದೆ ರಿಲೇಟೆಡ್ ಟು ದ್ಯಾಟ್, ಅದನ್ನು ಸಾಲ್ವ್ ಮಾಡಿಬಿಟ್ಟೆ ನೆಕ್ಸ್ಟ್ ಚಾಪ್ಟರಿಗೆ ಹೋಗಿ. ಟೈಮ್ ಕನ್ಸ್ಯೂಮಿಂಗ್ ಅಂತ ಫೀಲ್ ಆಗಬಹುದು, ಬಟ್ ಇನ್ ದ ಲಾಂಗ್ ರನ್ ಇಟ್ ವಿಲ್ ಪ್ರೂವ್ ಟು ಬಿ ವೆರಿ ಹೆಲ್ಪ್ಫುಲ್. ಯಾಕೆ ಅಂದರೆ NCERT ಕಂಪ್ಲೀಟಾಗಿ ಗೊತ್ತಿದ್ರು ಫಿಸಿಕ್ಸ್ ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ ನಿಮಗೆ ಪ್ರಾಕ್ಟೀಸೇ ಬೇಕಾಗಿರೋದು. ಮತ್ತೆ ಸಾಲ್ವ್ ಮಾಡಿದ್ದು ಪರವಾಗಿಲ್ಲ. ಇದೇ ಕ್ವೆಶನ್ಸ್ ಏನು ನೀವು ನೋಡ್ಕೊಂಡು ಈಗ ಮಾಡಿರ್ತೀರ ಆಫ್ಟರ್ 1 ವೀಕ್ ಆರ್ ಆಫ್ಟರ್ 1 ಮಂತ್, ಅದನ್ನು ವಿದೌಟ್ ಸೀಯಿಂಗ್ ಸಾಲ್ವ್ ಮಾಡೋದಕ್ಕೆ ನೋಡಿ. ಆಗ ಯು ವಿಲ್ ನೋ ವಿಚ್ ಕ್ವೆಶನ್ಸ್ ಯು ಆರ್ ಥಾರೋ ಇನ್ ಆ್ಯಂಡ್ ವಿಚ್ ಕ್ವೆಶನ್ಸ್ ಯು ಸ್ಟಿಲ್ ನೀಡ್ ಟು ಲರ್ನ್ ಹೌ ಟು ಸಾಲ್ವ್ ಇಟ್ ಮೋರ್ ಅಲ್ವಾ. ಆ ಥರ ನೋಡಿಕೊಂಡು ಯು ಕ್ಯಾನ್ ಪ್ರಾಕ್ಟೀಸ್. ಫರ್ದರ್ ಏನೇ ಡೌಟ್ ಇದ್ದಲ್ಲಿ ಫೀಲ್ ಫ್ರೀ ಟು ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.